ನರೇಂದ್ರನಾಥ್ ದತ್ ಇನ್ನೊಂದು ಸಂಚಿಕೆ. ಶ್ರೀ ಮಹೇಂದ್ರನಾಥ ಗುಪ್ತ, ಮಾಸ್ಟರ್ ಮಹಾಶಯ್. ಶ್ರೀ ಮಹೇಂದ್ರ ಗುಪ್ತ ಅವರು ಮೆಟ್ರೋಪಾಲಿಟನ್ ವಿದ್ಯಾಲಯದ ಶ್ಯಾಮ್ ಬಜಾರ್ ಶಾಖಾದ ಪ್ರಧಾನಾಚಾರ್ಯ ಪದದಲ್ಲಿ ನಿಯುಕ್ತರಾಗಿದ್ದರು. ಶ್ರೀ ರಾಮಕೃಷ್ಣ ಭಕ್ತ ಮಂಡಳಿಯಲ್ಲಿ ಸುಪರಿಚಿತರಾದ ರಾಖಾಲ್, ಬಾಬುರಾಮ್, ಸುಬೋಧ್, ಪೂರ್ಣ, ತೇಜಚಂದ್ರ, ಪಲ್ಟು, ಶಿರೋಧ, ನಾರಾಯಣ ಇವರೆಲ್ಲ ಬೇರೆ ಬೇರೆ ಕಾಲದಲ್ಲಿ ಇದೇ ವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದರು. ಆದ್ದರಿಂದ ಮಹೇಂದ್ರ ಗುಪ್ತ ಅವರು ಮಾಸ್ಟರ್ ಮಹಾಶಯ್ ಎಂದೇ ಸುಪರಿಚಿತರಾಗಿದ್ದರು. ಠಾಕೂರರು ಕೂಡ ಕೆಲವೊಮ್ಮೆ ಮಾಸ್ಟರ್ ಎಂದೇ ಕರೀತಾ ಇದ್ರು. ಇವರು ರಾಮಕೃಷ್ಣ ವಚನಾಮೃತ ಎಂಬ ಪುಸ್ತಕವನ್ನು ರಚಿಸಿದರು. ಇದು 5 ಭಾಗಗಳಲ್ಲಿದೆ. ಈ ಪುಸ್ತಕದಿಂದಲೇ ಇಂದು ನೀವೆಲ್ಲ ರಾಮಕೃಷ್ಣರ ಬಗ್ಗೆ ತಿಳಿದುಕೊಂಡು ಅಧ್ಯಾತ್ಮದ ಕಡೆಗೆ ವಾಲುವ ಹಾಗೆ ಮಾಡಿರುವುದು. ನನ್ನ ಜೀವನದಲ್ಲಂತೂ ಅಕ್ಷರಶಃ ಇದೇ ಪುಸ್ತಕ ಮತ್ತು ನನಗೆ ಸಿಕ್ಕಿರುವ ಎಲ್ಲ ಗುರುಗಳಿಗೂ ನನ್ನ ಶತಶತ ನಮನ. ಮಹೇಂದ್ರ ಗುಪ್ತ ಅವರು ತಮ್ಮನ್ನು ತಾವು ಮರೆಮಾಚಲು ಬೇರೆ ಬೇರೆ ಹೆಸರುಗಳಿಂದ ಬರೆದರು. ಶ್ರೀಮ, ಮಾಸ್ಟರ್, ಮಣಿ, ಮೋಹಿನಿ ಮೋಹನ್ ಎಂಬ ಗುಪ್ತ ಹೆಸರಿನಲ್ಲಿ ಬರೆದರು. ಆದರೆ ಅವರ ಪರಿಮಳ ಎಲ್ಲ ಕಡೆಗೂ ಬೀರದೆ ಮರೆಮಾಚಲು ಸಾಧ್ಯವಾಗಲಿಲ್ಲ. ನಂತರ ಈ ಪುಸ್ತಕದ ಬಗ್ಗೆ ಕೇಳಿದಾಗ ಅವರು ಹೇಳಿದ್ದು, ಚಿಕ್ಕಂದಿನಿಂದಲೇ ಡೈರಿ ಬರೆಯುವ ಹವ್ಯಾಸವಿತ್ತು. ಯಾವಾಗ ಎಲ್ಲಿಯಾದರೂ ಒಳ್ಳೆಯ ವ್ಯಾಖ್ಯ ಅಥವಾ ಯಾವುದಾದ್ರೂ ಭಗವತ್ ಪ್ರಸಂಗ ಕೇಳಿದರೆ ಅದನ್ನು ಬರೆದುಕೊಳ್ತಾ ಇದ್ದೆ. ಇದರ ಫಲರೂಪ ಠಾಕೂರರ ಜೊತೆಗಿದ್ದ ಪ್ರಸಂಗ, ದಿನಗಳನ್ನೆಲ್ಲ, ವಾರ, ತಿಥಿ, ನಕ್ಷತ್ರಗಳನ್ನು ನಮೂದಿಸಿ ಬರೆದಿಡುತ್ತಿದ್ದೆ. ಹೀಗೆ ರಾಮಕೃಷ್ಣ ವಚನಾಮೃತ ಪ್ರಕಟವಾಗಲು ಸಾಧ್ಯ ಆಯಿತು. ಇವರು ತುಂಬ ಅಧ್ಯಯನ ಮಾಡುವವರು ಆಗಿದ್ದರು. ರಾಮಾಯಣ, ಮಹಾಭಾರತ, ಪುರಾಣ, ಚೈತನ್ಯ ಚರಿತಾಮೃತ ಆದಿ ಗ್ರಂಥಗಳನ್ನು ಓದಿಕೊಂಡಿದ್ದರು. ನವೀನ ಬೈಬಲ್ ಕೂಡ ಓದಿಕೊಂಡಿದ್ದರು. ಕಾನೂನು ಓದಬೇಕಾದಾಗ ಮನು ಮತ್ತು ಯಜ್ಞವಲ್ಕ್ಯ ಆದಿ ಸ್ಮೃತಿಗಳಿಂದ ಹಿಂದೂಗಳ ಸಮಾಜಶಾಸ್ತ್ರದ ಮರ್ಮ ತಿಳಿದುಕೊಂಡಿದ್ದರು. ಆದ್ದರಿಂದ ಅವರು ಹೇಳ್ತಾ ಇದ್ರು, ವಕಾಲತ್ತು ಮಾಡಿ ಅಥವಾ ಬಿಡಿ, ಆದರೆ ಕಾನೂನಿನ ಅಧ್ಯಯನ ಮಾಡಿ. ಇದರಿಂದ ಋಷಿಗಳ ಆಚಾರ, ವ್ಯವಹಾರ ಮತ್ತು ನಿಯಮ ಕಾನೂನಿನ ಬಗ್ಗೆ ತಿಳಿಯುತ್ತದೆ. ಅವರ ಕಾಲೇಜ್ ಅಧ್ಯಯನ ಮುಗಿಯುವ ಮೊದಲೇ ಶ್ರೀಯುತ ಠಾಕೂರ್ ಸೇನ್ ಚರಣರ ಕನ್ಯಾ ಮತ್ತು ಶ್ರೀಯುತ ಕೇಶವಚಂದ್ರ ಸೇನ್ ಅವರಿಗೆ ತಂಗಿಯಾದ ನಿಕುಂಜದೇವಿಯವರೊಂದಿಗೆ ವಿವಾಹ ಆಗಿತ್ತು. ಠಾಕೂರರ ಭೇಟಿಗಿಂತ ಮೊದಲು ಬ್ರಹ್ಮ ಸಮಾಜದ ಆಕರ್ಷಣೆಯಿಂದ ಅಲ್ಲಿ ಹೋಗ್ತಾ ಇದ್ದರು. ಠಾಕೂರರ ಜೊತೆ ಅತಿಯಾದ ಪರಿಚಯ ಆದಮೇಲೆ ಕೇಶವಚಂದ್ರ ಸೇನರಿಗೆ ಮಹಾಶಯ್ ಹೇಳಿದ್ದರು, ಅವರು ಎಷ್ಟೊಂದು ಚೆನ್ನಾಗಿದ್ದಾರೆ, ದೇವತಾ ಹಾಗೆ. ಮೊದಲ ಸಲ ಅವರು ಠಾಕೂರರನ್ನು ಬ್ರಹ್ಮ ಸಮಾಜದಲ್ಲಿ ಭೇಟಿಯಾಗಿದ್ದರು. ಇದಾದ ನಂತರ ಸ್ವಲ್ಪ ದಿನದಲ್ಲೇ ವಿವಾಹವೂ ಆಗಿತ್ತು ಮತ್ತು ಗೃಹ ಸಮಸ್ಯೆಯೂ ಶುರು ಆಯಿತು. ಇದರಿಂದ ಸ್ವಲ್ಪ ದೂರ ಇರಲು ವರಾಹನಗರದಲ್ಲಿರುವ ಅವರ ಅಳಿಯನಾದ ಇಶಾನ್ ಚಂದ್ರ ಕವಿರಾಜ್ ಅವರ ಮನೆಗೆ ಬಂದಿದ್ದರು. ಆಗ ಒಂದಿನ ಸಾಯಂಕಾಲ ಸಿದ್ದೇಶ್ವರ್ ಮಜುಮ್ದಾರ್ ಅವರು ಮತ್ತು ಮಾಸ್ಟರ್ ಅವರು ತಿರುಗಾಡುತ್ತಾ ದಕ್ಷಿಣೇಶ್ವರ ಕಾಳಿ ಮಂದಿರಕ್ಕೆ ಬಂದರು. ಅಲ್ಲಿ ಬಂದು ನೋಡಿದರೆ ಠಾಕೂರರ ಕೋಣೆಯಲ್ಲಿ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು. ಮಹಾಶಯರ ಕಣ್ಣಿಗೆ ಇದು ಚೈತನ್ಯ ಮಹಾಪ್ರಭು ಭಕ್ತರ ಜೊತೆ ವಾರ್ತಾಲಾಪ ಮಾಡುವ ಹಾಗೆ ಕಾಣಿಸ್ತು. ಇದನ್ನು ನೋಡುವುದನ್ನು ಬಿಟ್ಟು ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ? ಹೀಗೆ ಇಲ್ಲಿ ಬಂದು ಕುಳಿತರು. ಠಾಕೂರರು ಇವರ ಪರಿಚಯ ಕೇಳುತ್ತಾ ಸಮಾಧಿಗೆ ಹೋದರು. ಇದನ್ನು ನೋಡಿ ಮಾಸ್ಟರ್ ಅಂದುಕೊಂಡ್ರು, ಈಗ ಇವರು ಈಶ್ವರ ಚಿಂತನೆಯಲ್ಲಿದ್ದಾರೆ. ಮತ್ತು ಹೊರಡಲು ನಿಂತಾಗ ಹೇಳಿದರು, ಮತ್ತೆ ಬನ್ನಿ. 2ನೆಯ ದರ್ಶನ ಮುಂಜಾನೆ 8 ಗಂಟೆಗೆ ಆಯಿತು. ಠಾಕೂರರು ಮತ್ತೆ ಅವರ ಪರಿಚಯ ಕೇಳಿದರು, ಮತ್ತೆ ಅವರ ವಿವಾಹದ ಬಗ್ಗೆ ಕೇಳಿದರು. ಆಗ ಮಹಾಶಯ್ ಹೇಳಿದರು, ಹೌದು, ಮದುವೆ ಆಗಿದೆ. ಅರೆ ರಾಮ್ಲಾಲ್, ಇವರಂತೂ ತಮ್ಮ ಮದುವೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮತ್ತೆ ಮಾತನಾಡುತ್ತಾ ಗೊತ್ತಾಯಿತು, ಇವರಿಗೆ ಒಂದು ಮಗು ಕೂಡ ಇದೆ. ನೋಡು, ನಿನ್ನ ಲಕ್ಷಣಗಳು ಚೆನ್ನಾಗಿವೆ. ಇದನ್ನೆಲ್ಲ ನೋಡುತ್ತಲೇ ನನಗೆ ಗೊತ್ತಾಗುತ್ತದೆ. ಇಲ್ಲಿಯವರೆಗೂ ತುಂಬ ಓದ್ಕೊಂಡಿದ್ದ ಮಹಾಶಯವರಿಗೆ ಬುದ್ಧಿಯೇ
ಸರ್ವಶ್ರೇಷ್ಠವಾದದ್ದು ಮತ್ತು ಓದು ಬರಹ ಕಲಿತವರು ಮಾತ್ರ ಜ್ಞಾನಿಗಳು ಅಂದ್ಕೊಂಡಿದ್ರು. ಆದರೆ ಇವತ್ತು ಇಂಥ ಶಿಕ್ಷಣ ಪಡೆಯದ ಠಾಕೂರರನ್ನು ನೋಡಿ ಗೊತ್ತಾಯಿತು, ಈಶ್ವರ ಜ್ಞಾನವೇ ನಿಜವಾದ ಜ್ಞಾನ, ಬೇರೆಲ್ಲ ಅಜ್ಞಾನ. ಈಗ ಠಾಕೂರರು ಕೇಳಿದರು, ಸಾಕಾರದಲ್ಲಿ ವಿಶ್ವಾಸವಿದೆಯೋ ಅಥವಾ ನಿರಾಕಾರದಲ್ಲಿ? ನನಗೆ ನಿರಾಕಾರವೇ ಇಷ್ಟ. ನಿರಾಕಾರದಲ್ಲಿ ವಿಶ್ವಾಸವಿಡುವುದು ಉತ್ತಮ, ಆದರೆ ಸಾಕಾರವೂ ಸತ್ಯ. ಈ ಎರಡು ವಿರುದ್ಧವಾದವುಗಳು ಅದು ಹೇಗೆ ಒಂದೇ ಆಗಲು ಸಾಧ್ಯ? ಈಗ ಅವರ ಅಭಿಮಾನ ಮತ್ತೆ ಚೂರಾಯಿತು. ಠಾಕೂರರು ಹೇಳಿದರು, ಮಂದಿರದಲ್ಲಿರುವುದು ಮೃಣ್ಮಯಿ ಅಲ್ಲ, ಅಂದರೆ ಮಣ್ಣಿಂದ ಮಾಡಿದ ಮೂರ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಚಿನ್ಮಯಿ. ಈಗ ಮಾಸ್ಟರ್ ಹೇಳಿದರು, ಹಾಗಾದರೆ ನೀವು ಹೇಳಬೇಕು ಮಣ್ಣಿನ ಮೂರ್ತಿ ಈಶ್ವರ ಅಲ್ಲ, ಆದರೆ ಮೂರ್ತಿಯ ಎದುರು ಈಶ್ವರನದ್ದೇ ಪೂಜೆ ಮಾಡಲಾಗುತ್ತಿದೆ ಅಂತ. ನಿಮ್ಮ ಕಲ್ಕತ್ತೆಯ ಜನರದಂತೂ ಒಂದೇ ರಾಗ, ಬರೀ ಲೆಕ್ಚರ್ ಕೊಡೋದು ಮತ್ತು ಬೇರೆಯವರಿಗೆ ತಿಳಿಸೋದು. ಒಂದು ವೇಳೆ ಏನಾದರೂ ತಿಳಿಸಬೇಕಾಗಿದ್ದರೆ ಸ್ವತಃ ಅವರೇ ತಿಳಿಸಿಕೊಡ್ತಾರೆ. ಇದಕ್ಕೋಸ್ಕರ ನಿನ್ನ ತಲೆ ಏಕೆ ಕುದೀತಾ ಇದೆ? ನೀನು ಅದರ ಪ್ರಯತ್ನ ಬಿಡು. ನೀನು ಅದರ ಪ್ರಯತ್ನ ಮಾಡು. ಯಾವುದರಿಂದ ನಿನಗೆ ಜ್ಞಾನ ಸಿಗುತ್ತದೆ, ಭಕ್ತಿ ಸಿಗುತ್ತದೆ. ಮಾಸ್ಟರರ ಅಭಿಮಾನ ಈಗಂತೂ ಮಣ್ಣಲ್ಲಿ ಮಣ್ಣಾಗಿತ್ತು. ಈಗ ಅವರಿಗೆ ಗೊತ್ತಾಯಿತು, ಧರ್ಮ ಅನ್ನೋದು ಅನುಭೂತಿ ಪಡೆಯುವಂಥದ್ದು, ಬುದ್ಧಿ ಅಲ್ಲಿಯವರೆಗೂ ಮುಟ್ಟಲಾರದು. ಬುದ್ಧಿ ಅನ್ನೋ ದುರ್ಬಲ ಯಂತ್ರದಿಂದ ನಿರ್ಗುಣ ನಿರಾಕಾರ ಬ್ರಹ್ಮತತ್ವದ ಹುಡುಕಾಟ ಸಾಧ್ಯ ಇಲ್ಲ. ಇಂತಹ ತತ್ವಜ್ಞಾನಕ್ಕಾಗಿ ತತ್ವದರ್ಶಿ ಸಾಧುಗಳ ಸಂಘ ಅತಿ ಅವಶ್ಯಕವಾಗಿದೆ. ಅತ್ಯಂತ ಕುಶಾಗ್ರ ಬುದ್ಧಿ ಕೂಡ ಈಶ್ವರನ ಸಮೀಪವೂ ಮುಟ್ಟಲು ಸಾಧ್ಯ ಇಲ್ಲ. ಹೀಗೆಲ್ಲ ಮನದಟ್ಟು ಮಾಡಿಕೊಂಡು ಈಗ ಅವರು ತಮ್ಮನ್ನು ತಾವು ಪೂರ್ಣ ರೂಪವಾಗಿ ಠಾಕೂರರ ಪಾದಗಳಲ್ಲಿ ಅರ್ಪಿಸಿಬಿಟ್ರು ಮತ್ತು ಮನೆಗೆ ಮರಳಿದರು. ಹೀಗೆ ಸ್ವಲ್ಪ ದಿನಗಳವರೆಗೂ ವರಾಹನಗರದಲ್ಲಿ ಇರುವ ಸುಯೋಗವನ್ನು ಉಪಯೋಗಿಸಿಕೊಂಡು ಮತ್ತೆ ಮತ್ತೆ ದಕ್ಷಿಣೇಶ್ವರಕ್ಕೆ ಬಂದರು ಮತ್ತು ಬೇಗನೆ ಠಾಕೂರರ ಶಿಷ್ಯ ಮಂಡಳಿಯ ಅಂಗವಾದರು. ಠಾಕೂರ್ ಮತ್ತು ಮಾಸ್ಟರ್ ನಡುವಿನ ವಾರ್ತಾಲಾಪ ಮತ್ತು ಕಾರ್ಯಗಳ ಮಾಧ್ಯಮದಿಂದ ಸಹಜವಾದ ಅಂತರಂಗದ ಭಾವ ವ್ಯಕ್ತವಾಗಲು ಶುರುವಾಯಿತು. ಸ್ವಲ್ಪ ದಿನಗಳ ನಂತರ ಮತ್ತೆ ಠಾಕೂರರ ಹತ್ರ ಬಂದಾಗ ಠಾಕೂರರು ಇವರನ್ನು ದೂರದಿಂದ ನೋಡಿ ಉಳಿದ ಶಿಷ್ಯರಿಗೆ ಹೇಳಿದರು, ನೋಡಿದ್ರಾ, ಇವನು ಮತ್ತೆ ಬಂದ. ನಂತರ ಒಂದು ಅಫೀಮು ತಿಂದ ನವಿಲಿನ ಕತೆ ಹೇಳಿದರು. ಅದೇ ರೀತಿ ಇವನು ಅಫೀಮು ತಿಂದ ನವಿಲಿನ ಹಾಗೆ ನಿರ್ದಿಷ್ಟ ಕಾಲದಲ್ಲಿ ಮತ್ತೆ ಬಂದ. ಮಾಸ್ಟರ್ ಮಹಾಶಯ್ ಅವರು ಮನೆಗೆ ಮರಳಿ ಹೋದರೂ ಅಲ್ಲಿಯೂ ಇವರದೇ ನುಡಿ ಚಿಂತನೆಗಳು. ತಡೆಯಲಾಗದೆ ಮತ್ತೆ ಗುರುವಿನ ಹತ್ತಿರ ಬಂದು ಬಿಡುತ್ತಿದ್ದರು. ಒಂದು ಸಲ ಉರಿ ಬಿಸಿಲಲ್ಲೂ ಕಲ್ಕತ್ತೆಯಿಂದ ದಕ್ಷಿಣೇಶ್ವರ ನಡೆದುಕೊಂಡೇ ಬಂದು ಬೆವರಿ ನಿಂತಿದ್ದನ್ನು ನೋಡಿ ಠಾಕೂರರು ತಮ್ಮನ್ನು ತಾವು ತೋರಿಸಿ ಹೇಳಿದರು, ಇದರಲ್ಲಿ ಒಂದು ಏನೋ ಇದೆ. ಇದರ ಆಕರ್ಷಣೆಯಿಂದ ಇಂಗ್ಲಿಷ್ ಮ್ಯಾನ್ ಜನ ಕೂಡ ಓಡಿ ಬರುತ್ತಾರೆ. ಒಂದು ಸಲ ಠಾಕೂರರು ಕೇಳಿದರು, ನನ್ನ ಮೇಲೆ ನಿನಗೆ ಏಕೆ ಇಷ್ಟ ಆಕರ್ಷಣೆ? ಮತ್ತೆ ತಾವೇ ಹೇಳಿದರು, ಇದರ ಕಾರಣ ಏನು ಅಂದರೆ ಪೂರ್ವಜನ್ಮದ ಸಂಸ್ಕಾರ. ಇನ್ನೊಂದು ಸಲ ಹೇಳಿದರು, ನೋಡು, ನಿನ್ನ ಮಟ್ಟ, ನಿನ್ನ ಒಳ ಹೊರ, ನಿನ್ನ ಪೂರ್ವಕಥೆ, ಮುಂದೆ ಹೋಗಿ ನೀನು ಏನಾಗ್ತೀಯ ಎಲ್ಲ ಗೊತ್ತಿದೆ. ಇನ್ನೊಂದು ಸಲ ಹೇಳಿದರು, ನಾನು ತೆರೆದ ಕಣ್ಣಿಂದ ಗೌರಾಂಗರ ಸಂಗಡ ಉಪಾಂಗ ಮತ್ತು ಎಲ್ಲರನ್ನೂ ನೋಡಿದ್ದೆ. ಬಹುಶಃ ಅದರಲ್ಲೇ ನಿನ್ನನ್ನು ನೋಡಿದ್ದೆ. ಇನ್ನೊಂದು ಸಲ ಸ್ಪಷ್ಟವಾಗಿ ಹೇಳಿದರು, ನಿನ್ನ ಚೈತನ್ಯ ಭಾಗವತ್ ಓದುವುದನ್ನು ನೋಡಿ ನಿನ್ನನ್ನು ಗುರುತಿಸಿದೆ. ನೀನು ನಮ್ಮದೇ ವ್ಯಕ್ತಿ, ಒಂದೇ ಶಕ್ತಿ, ತಂದೆ ಮತ್ತು ಮಗನ ಹಾಗೆ. ಹೀಗೆ ಠಾಕೂರರು ಮಾಸ್ಟರರ ಅಂತಃಕರಣ ಚೆನ್ನಾಗಿ ಅರ್ತಿದ್ರು ಮತ್ತು ಅವರಿಗೆ ಸದ್ಗೃಹಸ್ಥನಾಗಲು ಉಪದೇಶ ಕೊಡ್ತಾ ಇದ್ರು. ಕೆಲವೊಮ್ಮೆ ಮಾಸ್ಟರ್ ಮಹಾಶಯರ ಮನಸ್ಸಿನಲ್ಲಿ ವೈರಾಗ್ಯದ ಸಂಚಾರ ಆಗ್ತಾ ಇತ್ತು. ಆದರೂ ಠಾಕೂರರು ಅವರನ್ನು ಗೃಹಸ್ಥಾಶ್ರಮದ ಕಡೆಗೆ ಅವರ ದೃಷ್ಟಿಯನ್ನು ಆಕರ್ಷಿಸುವ ಹಾಗೆ ಮಾಡ್ತಾ ಇದ್ರು. ಒಂದು ಸಲ ಠಾಕೂರರು ಜಗದಂಬೆಗೆ ಪ್ರಾರ್ಥನೆ ಮಾಡಿದರು, ಇವನ ಎಲ್ಲದನ್ನೂ ಬಿಡಿಸಬೇಡ ಅಮ್ಮ, ಸಂಸಾರದಲ್ಲಿ ಇಡಲು ಆಗಾಗ ದರ್ಶನ ಕೊಡು, ಇಲ್ಲ ಅಂದರೆ ಇವನು ಹೇಗೆ ಬದುಕ್ತಾನೆ?
ನಡುವೆ ದರ್ಶನ ಕೊಡದೇ ಇದ್ದರೆ ಹೇಗೆ ಉತ್ಸಾಹದಿಂದ ಇರಲು ಆಗುತ್ತೆ? ಕೊನೆಗೆ ನಿನಗೆ ಏನೋ ಇಷ್ಟನೋ ಅದನ್ನೇ ಮಾಡು. ಮತ್ತು ಇನ್ನೊಂದು ದಿನ ಹೇಳ್ತಾ ಇದ್ರು, ನಿನಗೆ ಗಂಡು ಮಗು ಇದೆ, ಅದಕ್ಕೆ ಬೈದಿದ್ದೆ. ಇನ್ನು ಹೋಗಿ ಮನೆಯಲ್ಲಿರು. ಅವರಿಗೆ ನೀನು ಅವರದೇ ವ್ಯಕ್ತಿ ಅನ್ನೋ ಹಾಗೆ ವರ್ತಿಸು. ಆದರೆ ಅಂತರಾಳದ ಒಳಗೆ ತಿಳಿದುಕೊಂಡಿರು, ನೀನು ಅವರವನಲ್ಲ ಮತ್ತು ಅವರೂ ನಿನ್ನವರಲ್ಲ. ಮತ್ತು ನಿನ್ನ ತಂದೆಯೊಡನೆ ಪ್ರೇಮ ಭಾವದಿಂದಿರು. ಈಗ ಹಾರಾಡಲು ಕಲಿತ ಮೇಲೆ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡುವುದಿಲ್ವಾ? ಮಾ ಮತ್ತು ಜನನಿ ಜಗತ್ತಿನ ರೂಪದಲ್ಲಿ ಸರ್ವವ್ಯಾಪಿಯಾಗಿ ವಿರಾಜಮಾನಳಾಗಿದ್ದಾಳೋ ಅವಳೇ ಜನನಿ. ಯಾರು ಈಶ್ವರನ ದಾರಿಯಲ್ಲಿ ಅಡೆತಡೆಯುಂಟು ಮಾಡುತ್ತಾಳೋ ಅವಳು ಅವಿದ್ಯಾ ಸ್ತ್ರೀ ಆಗಿದ್ದಾಳೆ. ಅಂಥ ಸ್ತ್ರೀಯನ್ನು ತ್ಯಾಗ ಮಾಡು. ಆದರೆ ಯಾರಿಗೆ ಈಶ್ವರನ ಮೇಲೆ ನಿಜವಾದ ಭಕ್ತಿ ಇರುತ್ತದೆಯೋ ಅವರ ವಶದಲ್ಲಿ ಎಲ್ಲರೂ ಬರ್ತಾರೆ. ಎಲ್ಲ ಕೆಲಸ ಮಾಡು, ಆದರೆ ಮನಸ್ಸನ್ನು ಕೇವಲ ಈಶ್ವರನ ಮೇಲೆಯೇ ಇರಿಸು. ಇದು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ. ಧನ್ಯವಾದಗಳು.